ನಾವು ಹೋಗ್ತಾ ಇದೀವಿ ಹೋಮ್ ಸ್ಟೇಗೆ. ಎಷ್ಟು ಬೇಗ ನಿಮ್ಮಷ್ಟು ಬೇಗ ಯಾರು ಬರಕ್ ಸಾಧ್ಯ ಇಲ್ಲ. ಹಾಯ್ ಮಾಡಿ. ಎಲ್ಲರೂ ರೆಡಿ ಇದ್ದಾರೆ. ಚಟ್ನಿ ಒಳಗಡೆ ಪಲ್ಯನೂ ಇದೆ, ಮಿಕ್ಸ್ ಮಾಡ್ಕೊಂಡು ಹಂಗೆ ನಿಜ ಕಳೆದೋಗ್ಬಿಡ್ಬೇಕು. ತುಂಬಾ ಚೆನ್ನಾಗಿದೆ ಸಂಕುಲ ಹೋಮ್ ಸ್ಟೇ. ಸೊ ಈ ಬಿಸಿಲಲ್ಲಿ ಸ್ವಿಮ್ ಮಾಡಬೇಕು ಆ್ಯಕ್ಚುಲಿ, ಅಂದರೆ ಬಾಡಿ ಫುಲ್ ಹೀಟ್ ಆಗಿದೆ. ಚೆನ್ನಾಗಿದ್ದೀರಿ. ಸಾಗರ ಯಾರು ಇಲ್ಲಿ ಯಾರು ಸಾಗರ ಅಂತಿಲ್ಲ ಬ್ರೋ. ಸಾಂಗ್ ಹಾಕೊಂಡು ಒಳ್ಳೆ ಆಕ್ಟಿವಿಟಿ ಆಗಿತ್ತು, ಸೂಪರ್ ಆಗಿತ್ತು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು 12ನೇ ತಾರೀಕು, ಅಂದರೆ ನಾವು ಹೋಗ್ತಾ ಇದ್ದೀವಿ ಹೋಮ್ ಸ್ಟೇಗೆ. ಸೊ ಸಂಕುಲ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಇರ್ತಾರೆ, ಕ್ರಿಯೇಟರ್ಸ್ ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಈಗ ಆಲ್ರೆಡಿ ಟೈಮ್ 6 ಆಗಿದೆ, ಅಂದರೆ ನಾನು 5 o'clock ಅಲಾರಾಮ್ ಇಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ವ್ಲಾಗ್ ರನ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಲೇಟ್ ಆಗಿದೆ ಗೈಸ್. ಸೊ ಅಲ್ಲಿ ಹೋಗೋಣ, ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡೋಣ, ಎಂಜಾಯ್ ಮಾಡೋಣ. ಏನೇನೆಲ್ಲ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ಮತ್ತು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸಕಲೇಶ್ಪುರ ಸಂಕುಲ ಹೋಮ್ ಸ್ಟೇಯಲ್ಲಿ. ಸೊ ಬನ್ನಿ ನನ್ನ ಜೊತೆ, ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಟು ಸಂಕುಲ ಹೋಮ್ ಸ್ಟೇ. ಹೋಗೋ ದಾರಿ ಮಧ್ಯದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಫನ್ ಮಾಡೋಣ, ಎಂಜಾಯ್ ಮಾಡೋಣ. ಎಲ್ಲರೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಅಚ್ಚು ಬ್ರೋ ಎಷ್ಟು ಬೇಗ ಹೊಗಳ್ತಾ ಇದ್ದಾರೆ ನಾನು ಬೇಗ ಬಂದೆ ಅಂತ ಹೇಳ್ಬಿಟ್ಟು. ಎಷ್ಟು ಬೇಗ ನಿಮ್ಮಷ್ಟು ಬೇಗ ಯಾರು ಬರಕ್ ಸಾಧ್ಯ ಇಲ್ಲ. ನೋಡ್ತಾ ಇರ್ಬೋದು ತನುಷಿ ಸರ್ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಗೈಸ್ ನಾವೆಲ್ಲ ರೀಚ್ ಆಗಿದ್ದೀವಿ, ಅಂದರೆ ಟೋಲ್ ದಾಟ್ ಬಂದಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇವನಿದ್ದಾನೆ, ಇವನು ಯಾವಾಗಲೂ ಇವ್ನ ಮುಖ ನೋಡಿ ನೋಡಿ ಬೇಜಾರಾಗಿದೆ ನನಗೊಂದು. ಈ ಕಡೆ ನಾನು ತೋರಿಸಲ್ಲ. ಆ್ಯಂಡ್ ಇಲ್ಲೆಲ್ಲ ಇದ್ದಾರೆ ನೋಡಿ ಹೊಸಬ್ರು. ಆ್ಯಂಡ್ ಎಲ್ಲರೂ ಕ್ರಿಯೇಟರ್ಸ್, ಎಲ್ಲರೂ ಹಾಯ್ ಮಾಡಿ, ನನ್ನ ಕ್ಯಾಮ್ರಾಗೆ ಹಾಯ್ ಮಾಡಿ. ಸೊ ಎಲ್ಲರೂ ರೆಡಿ ಇದ್ದಾರೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ ಸಂಕುಲ ರೆಸಾರ್ಟ್. ಆ್ಯಂಡ್ ಚೈತ್ರ ಸಿಸ್ಟರ್, ಮಿಸ್ ಯು ಚೈತ್ರ ಸಿಸ್ಟರ್, ನೀವು ಇಲ್ಲ ನಮ್ಮ ಜೊತೆಗೆ ಭಾಳ ಬೇಜಾರಾಗ್ತಿದೆ. ಆ್ಯಂಡ್ ಅಭಿ, ಸಾರಿ ಮಚ್ಚ, ನೀನು ಬರ್ದೈತಿದ್ದೆ ಒಳ್ಳೇದಾಯಿತು ಟ್ರಿಪ್ಪಿಗೆ. ಥ್ಯಾಂಕ್ ಯು ಸೋ ಮಚ್ ಅಭಿ, ನೀನು ಬರ್ದೈತಿದ್ದೆ ಒಳ್ಳೇದಾಯಿತು ಟ್ರಿಪ್ಪಿಗೆ. ಇಲ್ಲ ಬ್ರೋ, ಸೊ ಮಿಸ್ ಯು ಅಂತ ಹೇಳಿ ಈ ಕಡೆ ಹಾರ್ಟ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಐ ಮಿಸ್ ಯು ಟು. ಇದು ನೋಡಕ್ಕಾಗಲ್ಲ ನನಗೆ. ಸೊ ಇವ್ನ ಮುಖ ಡೈಲಿ ಇದ್ದಿದ್ದೆ ನೋಡಿ ನೋಡಿ ನನಗೊತ್ತು ಬೇಜಾರಾಗಿದೆ ನನ್ನ ಮುಖ. ಓಕೆ ಬೇಸ್ ಬನ್ನಿ ಹೋಗೋಣ, ಮದುವೆ ಸಖತ್ ಫನ್ ಆಗಿರುತ್ತೆ. ಸೊ ಗೈಸ್, ನಾವಿವತ್ತು ಇಡ್ಲಿ ಮಾಮು ಹೋಟ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಚಿನ್ಮಯ್ ಅವರಿದ್ದಾರೆ. ಸೊ ಸೂಪರಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಇಡ್ಲಿ ತಿನ್ನೋಕ್ಕೆ, ಬಿಸಿ ಬಿಸಿ ಇಡ್ಲಿ ತಿನ್ನೋಕ್ಕೆ. ಪ್ರಿಯಾ ಅವರು ಕೂಡ ಇದ್ದಾರೆ. ಪ್ರಿಯಾ ಬನ್ನಿ, ಇಲ್ಲಿ ಬನ್ನಿ. ಸೊ ನೋಡಿ, ನನ್ನ ಹೈಟಿಗೆ ಯಾರು ಕಾಂಪಿಟೇಷನ್ ಕೊಡೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅಭಿ ಮಾತಾಡ್ತಾನೆ, ನಾನು ಮಾತಾಡಲ್ಲ. ಸೊ ನಾನು ಬ್ಲಾಗ್ ಮಾಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇನ್ನು ಮತ್ತೆ 4 ಜನ ಕ್ರಿಯೇಟರ್ಸ್ ಬರ್ತಾ ಇದಾರಲ್ಲ, ಒಂದು 4-5 ಜನ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ಸೊ ಅವರೇ ರೆಫರ್ ಮಾಡಿದ್ದು, ಸೊ ಅವರೇ ರೆಫರ್ ಮಾಡಿರೋದು. ಸೊ ನಾ ಎಲ್ಲರೂ ಬನ್ನಿ ಇಡ್ಲಿ ಮಾಮೂಗೆ ಬಂದುಬಿಟ್ಟು, ನಾನು ಬ್ಲಾಗ್ ಮಾಡ್ತಾನೆ, ಡಿಸ್ಟರ್ಬ್ ಮಾಡುವ. ಸೊ ಇಡ್ಲಿ ಮಾಮೂಗೆ ಬಂದುಬಿಟ್ಟು ಇಡ್ಲಿ ತಿನ್ನಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಆ್ಯಂಡ್ ನೀವೆಲ್ಲರೂ ಬಂದು ಇಡ್ಲಿನ ರುಚಿ ಮಾಡಿ. ಆ್ಯಂಡ್ ದೋಸೆನೂ ಕೂಡ ಸಿಗುತ್ತೆ ಅಲ್ಲಿ, ಇಡ್ಲಿ ಕ್ವಾಂಟಿಟಿನೂ ಚೆನ್ನಾಗಿದೆ. ಸೊ ಹಾಸನಿಗೆ ಯಾರಾದರೂ ಬರ್ತಾ ಇದ್ದರೆ, ಬಂದಿರೋರಿದ್ದರೆ ಬನ್ನಿ, ನಾನು ಆ ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ತುಂಬ ಚೆನ್ನಾಗಿದೆ. ನಾನು ಲಾಗ್ ಮಾಡಬೇಕು, ಏನಪ್ಪ ಅಂತ ಮರ್ತಾಗ್ಬಿಟ್ಟಿದ್ದೆ, ಆಮೇಲೆ ಮಾಡ್ತೀನಿ ಇರು. ಸೂಪರ್ ಆಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಒಂದು ನಿಮಿಷ ತಡಿ ತೋರಿಸ್ತಾ ತಾನೆ, ಅವಾಗಲೇ ತೋರಿಸ್ತಾ ತಾನೆ. ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರು ಹಾಸನ ಬಂದರೆ ತಿನ್ನಿ, ನೋಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೋಡಿ ಇಡ್ಲಿ ಮೇಲ್ಗಡೆ ತುಪ್ಪ ಹಾಕಿದ್ದಾರೆ, ತುಪ್ಪನೇ ನಿಮಗೆ ಒಳ್ಳೆ ಆ ಫ್ರೇಗ್ರೆಂಟು ಮತ್ತು ಆ ಫ್ಲೂಯೆಂಟ್ ಅಂದರೆ ಬಾಯಿ ಆಗಿದ ತಕ್ಷಣ ಮೆಲ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಇಡ್ಲಿ. ಬ್ರೋ ಏನು ಅನ್ನಿಸ್ತು ಬ್ರೋ ಇಡ್ಲಿ ಹೇಗಿದೆ ನೋಡಿ ಬ್ರೋ? ಸೂಪರ್, ಎಷ್ಟು ಸಾಫ್ಟ್ ಆಗಿದೆ, ಬನ್ನಿ ಮುಟ್ಟಿದಂಗೆ ಆಗ್ತದೆ. ಹೌದು, ಟೇಸ್ಟ್ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನಿಸ್ತು ಅಂತ. ಓಕೆ, ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಗುಡ್ ನೈಟ್. ಹೇಗೆ ಅನಿಸ್ತು? ಗುಡ್ ನೈಟ್ ಹೇಳ್ಬಿಟ್ನಾ? ಅಯ್ಯೋ ಕಾಫಿ ಆಗಿದೆಯಾ? ಓಕೆ. ಆ್ಯಂಡ್ ಪ್ರಿಯಾ ಅವರೇ ಹೇಗೆ? ಚಟ್ನಿ ಖಾರ ಇದೆ, ಚಟ್ನಿ ಸ್ಪೈಸಿ ಆಗಿದೆಯಾ? ಸ್ಪೈಸಿಯಾಗಿ ಸಖತ್ತಾಗಿದೆ. ನಾವು ಕನ್ನಡದಲ್ಲಿ ಹೇಳ್ತೀವಿ. ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಬೈ, ಗುಡ್ ನೈಟ್ ಅಂತ. ಸೊ ಗೈಸ್, ಯಾರಾದರೂ ಬರೋ, ಚಟ್ನಿ ಸ್ವಲ್ಪ ಖಾರ ಇದೆ, ಚಟ್ನಿ ಖಾರ ಇದೆ. ಸೊ ಚಟ್ನಿ ಅಂದಿದ್ದಲ್ಲ, ಚಟ್ನಿ ಖಾರ ಇದೆ. ಸೊ ಚಟ್ನಿಗೆ ಯಾರಾದರೂ
ಚಟ್ನಿ ಖಾರ ಜಾಸ್ತಿ ತಿಂದೇ ಇದ್ದವರು ಚಟ್ನಿ ಮೇಲ್ಗಡೆ ತುಪ್ಪ ಹಾಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ತುಪ್ಪನೂ ಬೇಕಾದರೂ ಹಾಕ್ತಾರೆ, ಎಕ್ಸ್ಟ್ರಾ ತುಪ್ಪ ಬೇಕಿದ್ರೂ ಹಾಕ್ತಾರೆ. ಸೊ ತಿನ್ನಿ. ಸೊ ಅಲ್ಲಿ ನೋಡಿ ಎಲ್ಲರೂ ತಿಂತಾ ಇದ್ದಾರೆ, ಫುಲ್ ಕ್ರೌಡ್ ಇದೆ. ಸೊ ಕೂತ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ನಾವು ಹೊರಗಡೆ ನೆರಳಲ್ಲಿ ಕೂತ್ಕೊಂಡು ಬಿಸಿ ಇಡ್ಲಿನ ಹಂಗೆ ಸವಿತಾ ಇದ್ದೀವಿ. ಚಟ್ನಿ ಒಳಗಡೆ ಪಲ್ಯನೂ ಇದೆ, ಮಿಕ್ಸ್ ಮಾಡ್ಕೊಂಡು ಹಂಗೆ ನಿಜ ಕಳೆದೋಗ್ಬಿಡ್ಬೇಕು, ಸೂಪರ್ ಆಗಿದೆ. ಸೊ ಗೈಸ್ ಫೈನಲಿ ನಾವು ಸಂಕುಲ ಹೋಮ್ ಸ್ಟೇಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸಂಕುಲ ಹೋಮ್ ಸ್ಟೇ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ನೋಡಿ, ಲೈಕ್ ಆಲ್ರೆಡಿ ಸ್ವಿಮ್ಮಿಂಗ್ ರೆಡಿ ಮಾಡಿ ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ವ್ಯೂ ಪಾಯಿಂಟ್ ನೀವು ನೋಡ್ಬೋದು ಗೈಸ್, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು. ಅಂದರೆ ಮೇಲ್ಗಡೆ ಹೋಗಿ ತೆಂಗಿನ ಎಲ್ಲ ಕಾಣಿಸುತ್ತೆ ನಿಮಗೆ, ಅಡಿಕೆ ತೋಟ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಫೈನಲಿ ನಾವು ಬಂದ್ವಿ, ಕಾರಲ್ಲಿ ಬಂದು ಈಗ ತಾನೇ ಲ್ಯಾಂಡ್ ಆಗಿದ್ದೀವಿ. ನೋಡೋಣ, ತುಂಬ ಬಿಸಿಲಿದೆ. ಸೊ ಬಾಡಿನ ತಂಪು ಮಾಡ್ಕೊಳ್ಳೋಣ. ಆ್ಯಂಡ್ ಎಲ್ಲರೂ ರೀಚ್ ಆಗಿದ್ದೀವಿ. ನೈಟು ಫೈರ್ ಕ್ಯಾಂಪ್ ಮೋಸ್ಟ್ಲಿ ಅಲ್ಲೇ ಆಗುತ್ತೆ, ಆ ಒಂದು ಸ್ಪಾಟಲ್ಲಿ ಫೈರ್ ಕ್ಯಾಂಪ್ ಆಗುತ್ತೆ. ಸೊ ಎಲ್ಲ ವ್ಲಾಗರ್ಸ್ ಇದ್ದಾರೆ ನಮ್ಮ ಜೊತೆಗೆ. ಗೈಸ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಬಿಸಿಲಲ್ಲಿ ಸ್ವಿಮ್ ಮಾಡಬೇಕು ಆ್ಯಕ್ಚುಲಿ, ಯಾಕಂದರೆ ಬಾಡಿ ಫುಲ್ ಹೀಟ್ ಆಗಿದೆ. ನಾನು ಅದು ವಿಡಿಯೋ ಮಾಡ್ಕೊತೀನಿ. ಸೊ ಮೊಬೈಲ್ ತೊಗೊಂಬರುತ್ತಾನೆ, ಚಾರ್ಜ್ ಇಲ್ಲ ಅದರಲ್ಲಿ. ಓಕೆ. ಸೊ ಆಲ್ರೆಡಿ ಸ್ವಿಮ್ ಮಾಡ್ತಾ ಇದ್ದಾರೆ ಅವರೆಲ್ಲ, ನೋಡ್ತಾ ಇರ್ಬೋದು. ಓಕೆ ಫೈನ್, ಚೆನ್ನಾಗಿದೆ ಊಟ. ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಮೂವಿಗೆ. ನಾನಿವತ್ತು ಭಾಳ ಕಾತರದಿಂದ ಕಾಯ್ತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು ನೀವೆಲ್ಲ, ಎಲ್ಲರೂ ಹೆಂಗಿದ್ದಾರೆ ಕ್ರೌಡ್ ನೋಡಿ. ಹಬ್ಬ ಸಾಗರ ಇಷ್ಟು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿದ್ದೀರಿ. ಸಾಗರ ಯಾರು? ಇಲ್ಲಿ ಯಾರು ಸಾಗರ ಅಂತಿಲ್ಲ ಬ್ರೋ. ನನ್ನ ಹೆಸರು ನಿಖಿಲ್. ನನ್ನ ಹೆಸರು ನಿಖಿಲ್. ಚೆನ್ನಾಗಿ ಮಾಡಿದ್ದಾರೆ, ಆದರೆ ನಾವಿನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ಫಸ್ಟ್ ಪೀಸ್ ತಿಂದಿದ್ದೆ ನೀವು. ಸಿಹಿಕೈ ಚಂದ್ರು ಅವರು ಟೇಸ್ಟ್ ಮಾಡಿ ಇಲ್ಲಿ ಮಾಡಿರೋದು. ಚಪ್ಪಾಳೆ ಅವರೇ ಶೆಫಿಗೆ ಬಂದು ಹೇಳ್ಕೊಟ್ಟಿದ್ದಾರೆ ಫುಡ್ನ. ಹೀಗೆ ನೋಡಿದ್ರಲ್ಲ, ಬಡ್ದು ಬಾಯಿಗೆ ಹಾಕೊಳ್ಳೋಣ, ಬಾಯಿಗೆ ಹಾಕೊಂಡು ನುಂಗಿ ನೀರು ಮಾಡೋಣ. ಬಟ್ಟೆ ನೋಡಿ ತುಂಬ ಹಸಿತಾ ಇದ್ದಾರೆ ಬಟ್ಟೆ. ಓಕೆ ಭಯ್ಯ ಅಚ್ಚಾತ ಟೇಸ್ಟ್ ನೋಡಿ, ಇಷ್ಟು ವೆರೈಟೀಸ್. ಸೊ ಗೈಸ್ ನಾವಿವತ್ತು ರೇನ್ ಡ್ಯಾನ್ಸಿಗೆ ಬಂದಿದ್ದೀವಿ. ಸಂಕುಲ ರೆಸಾರ್ಟಲ್ಲಿ ರೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ. ನಾನಂತೂ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಸಖತ್ ಎಂಜಾಯ್ ಮಾಡಿದೆ. ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ಸಖತ್ತಾಗಿದೆ ರೇನ್ ಡ್ಯಾನ್ಸು. ಆಲ್ರೆಡಿ ಸಾಂಗ್ ಹಾಕೊಂಡು ಒಳ್ಳೆ ಚಿಲ್ಡಾಗಿ. ಸೊ ಗೈಸ್ ಫೈನಲಿ ಸಖತ್ತಾಗಿತ್ತು ಮಾತ್ರ. ಡ್ಯಾನ್ಸ್ ಮಾಡಿ ಸುಸ್ತಾಯಿತು ರೇನ್ ಡ್ಯಾನ್ಸಲ್ಲಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಫುಲ್ ಆ್ಯಕ್ಟಿವಿಟಿ ಇದೆ ಕಂಪ್ಲೀಟ್. ಓಕೆ, ಕುಣಿದು ಸಾಕಾಗೋಗಿದೆ ಮಾತ್ರ. ಸೂಪರಾಗಿತ್ತು. ಸೊ ಲಿಮಿಟೆಡ್ ಮೆಂಬರ್ಸ್ ಬಂದಿದ್ದೀವಿ. ಸೊ ನೀವು ಬರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ ಎಂಜಾಯ್ ಮಾಡೋಣ. ಓಕೆ ಗೈಸ್, ನಾನು ರೇನ್ ಡ್ಯಾನ್ಸ್ ಮಾಡಿದೆ, ಅವನೇ ಆ್ಯಕ್ಟಿವಿಟೀಸ್ ಮಾಡ್ದೆ. ಸಖತ್ತಾಗಿತ್ತು. ಆ್ಯಕ್ಟಿವಿಟಿ ಆಗಿತ್ತು, ಸೂಪರ್ ಆಗಿತ್ತು. ಸ್ವಲ್ಪ ಟಫ್ ಅನಿಸ್ತು, ಆದರೂ ಸ್ವಲ್ಪ ಮಚ್ಚ ಸಖತ್ತಾಗಿತ್ತು. ಓಕೆ. ಸೊ ಗೈಸ್ ಫೈನಲಿ ವ್ಲಾಗ್ ಮುಗೀತು, ಎಂಜಾಯ್ ಮಾಡಿದ್ವಿ. ಹೊರಡೋಂಥ ಸಮಯ ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಎಲ್ಲ ಸಕ್ಕತ್ತಾಗಿತ್ತು ಮಾತ್ರ. ಪೂಲ್ ಆಗಿರ್ಬೋದು, ರೇನ್ ಡ್ಯಾನ್ಸ್ ಆಗಿರ್ಬೋದು, ಆ್ಯಂಡ್ ಫುಡ್ ಆಗಿರ್ಬೋದು. ಆ್ಯಂಡ್ ನೆನ್ನೆ ನೈಟ್ ಮಳೆ ಬಂತು, ಸಕ್ಕತ್ತಾಗಿತ್ತು. ಕ್ಲೈಮೇಟ್ ಮಾತ್ರ ಕೋಲ್ಡು. ಸೊ ಓಕೆ, ವ್ಲಾಗ್ ಎಂಡ್ ಮಾಡೋಂಥ ಟೈಮು. ಸೊ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿನ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು, ಬಾಯ್.